ಮೊದಲೆಲ್ಲ ರಾಜರು ಮಹಾರಾಜರು ಯಾವುದೋ ವ್ಯಾಪಾರಿಗಳಂತೆ ಹೊರ ರಾಜ್ಯದವರಂತೆ ವೇಷ ತೊಟ್ಟು ತಮ್ಮದೇ ರಾಜ್ಯದ ಬೀದಿಗಳಲ್ಲಿ ಓಡಾಡಿ ನಿಜ ಪರಿಸ್ಥಿತಿಯನ್ನ ಅರಿಯುತ್ತಿದ್ದರಂತೆ. ಈಗ ಅದೆಲ್ಲ ಸಾಧ್ಯವಿಲ್ಲ. ಆದರೆ ಕೆಲವು ನಟರು, ಕೆಲವು ಕ್ರೀಡಾ ಲೋಕದ ಸೆಲೆಬ್ರಿಟಿಗಳು ಆಗೊಮ್ಮೆ ಈಗೊಮ್ಮೆ ತಮ್ಮ ವೇಷ ಬದಲಿಸಿಕೊಂಡು ಸಾರ್ವಜನಿಕರ ಮಧ್ಯೆ ಓಡಾಡ್ತಾರೆ. ಜನರಿಗೆ ಶಾಕ್ ಕೊಡ್ತಾರೆ. ಜನರನ್ನ ಹತ್ತಿರದಿಂದ ನೋಡುವ, ಮಾತನಾಡುವ ಅವಕಾಶ ಪಡೆಯುತ್ತಾರೆ. ಇತ್ತೀಚೆಗೆ ಮುಂಬೈ ಬೀದಿಗಳಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಒಬ್ಬರು ಯಾವುದೋ ಶಿಲಾಯುಗದ ವ್ಯಕ್ತಿಯಂತೆ ವೇಷ ಬದಲಿಸಿಕೊಂಡು ಓಡಾಡಿದ್ದಾರೆ. ಅದರ ವಿಡಿಯೋಗಳು ಕೂಡ ವೈರಲ್ ಆಗಿವೆ. ಆದರೆ ಅವರು ಯಾರು ಎಂಬುದನ್ನ ಯಾರೂ ಸಹ ಗುರುತಿಸಿಲ್ಲ. ಶಿಲಾಯುಗದ ಮನುಷ್ಯನಂತೆ ಉದ್ದನೆಯ ಗಡ್ಡ, ಉದ್ದನೆಯ ಕೂದಲು ಬಿಟ್ಟುಕೊಂಡು ಮೈಗೆ ಪ್ರಾಣಿಗಳ ಚರ್ಮದಂತಹ ವಸ್ತುವನ್ನ ಸುತ್ತಿಕೊಂಡು ಕಾಲಿಗೆ ಬೂಟು ಧರಿಸಿ ವ್ಯಕ್ತಿಯೊಬ್ಬ ಮುಂಬೈನ ಬ್ಯುಸಿ ರಸ್ತೆಗಳಲ್ಲಿ ಓಡಾಡಿದ್ದಾರೆ. ಕೈಗಾಡಿ ತಳ್ಳಿದ್ದಾನೆ. ರಸ್ತೆ ಬದಿ ಅಂಗಡಿಗಳ ಬಳಿ ಹೋಗಿ ಊಟ ಕೇಳಿದ್ದಾನೆ. ಕೆಲವೆಡೆ ತರಲೆ ತಮಾಷೆ ಕೂಡ ಮಾಡಿದ್ದಾನೆ. ಆ ವ್ಯಕ್ತಿಯ ಅವತಾರ ನೋಡಿ ಕೆಲವು ಪಾದಾಚಾರಿಗಳಂತೂ ವ್ಯಕ್ತಿಯಿಂದ ದೂರ ಓಡಿದ್ದಾರೆ. ಆದರೆ ನಿಜಕ್ಕೂ ಆತ ಶಿಲಾಯುಗದ ಮಾನವನೋ ಅಥವಾ ಯಾವುದೋ ಭಿಕ್ಷುಕನೋ ಅಲ್ಲ. ಬದಲಿಗೆ ಆತ ಭಾರತದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರು. ಭಾರತ ಚಿತ್ರರಂಗದ ಸ್ಟಾರ್ ನಟ, ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೆಯಲಾಗುವ ಅಮೀರ್ ಖಾನ್ ಹೀಗೆ ಭಿಕ್ಷುಕನಂತೆ ವೇಷ ಧರಿಸಿ ಮುಂಬೈನ ಗಲ್ಲಿಗಳಲ್ಲಿ ಓಡಾಡಿದ್ದಾರೆ. ಮೊದಲಿಗೆ ವಿಡಿಯೋ ವೈರಲ್ ಆದಾಗ ಯಾರೋ ವಿಚಿತ್ರ ವ್ಯಕ್ತಿ ಮುಂಬೈ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾನೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಅಮೀರ್ ಖಾನ್ ಮೇಕಪ್ ಮಾಡಿಕೊಳ್ತಾ ಇರುವ ವಿಡಿಯೋ ಮತ್ತು ಫೋಟೋಗಳು ಹೊರಬಂದ ನಂತರವಷ್ಟೇ ಹಾಗೆ ಮುಂಬೈ ಬೀದಿಗಳಲ್ಲಿ ಓಡಾಡಿದ ವ್ಯಕ್ತಿ ಅಮೀರ್ ಖಾನ್ ಅಂತ ತಿಳಿದಿದ್ದು. ಆದರೆ ಅಮೀರ್ ಖಾನ್ ಹೀಗೆ ಅಚಾನಕ್ ಆಗಿ ವಿಚಿತ್ರ ವೇಷ ತೊಟ್ಟು ಮುಂಬೈ ಬೀದಿಗಳಲ್ಲಿ ಓಡಾಡಿದ ಯಾಕೆ ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ. ಕೆಲವರೇನೋ ಯಾವುದು ಸಿನಿಮಾಗಾಗಿ ಹೀಗೆ ಮಾಡಿರಬಹುದು ಅಂತ ಇದ್ದಾರೆ. ಇನ್ನು ಕೆಲವರು ಇದು ಯಾವುದು ಜಾಹೀರಾತಿಗಾಗಿ ಇರಬಹುದು ಎಂದಿದ್ದಾರೆ. ಈ ಹಿಂದೆ ಸಹ ಅಮೀರ್ ಖಾನ್ ಹೀಗೆ ವೇಷ ಮರೆಸಿ ನಗರಗಳ ಬೀದಿಗಳಲ್ಲಿ ಓಡಾಡಿದ್ದಾರೆ. ಈ ಹಿಂದೆ ವೇಷಗಳನ್ನ ಬದಲಾಯಿಸಿಕೊಂಡು ಕೆಲವು ಸೆಲೆಬ್ರಿಟಿಗಳನ್ನ ಸಹ ಫೂಲ್ ಮಾಡಿದ್ದರು. ವೇಷ ಬದಲಿಸಿಕೊಂಡು ಸೌರವ್ ಗಂಗೂಲಿ ಅವರ ಮನೆಗೆ ಅಮೀರ್ ಖಾನ್ ಭೇಟಿ ನೀಡಿದ್ರು.